Refined Sunflower Oil presents Star Saviruchi co-powered by Vim and Dawat the Finest. ಏನ್ ಗೊತ್ತಾ, ಇವತ್ತು ರಕ್ತ ಬೀಜ ದುರ್ಗಾ ಪೂಜಾ ಅಂಡ್ ಇವತ್ತು ಅಪ್ಯಾರೆಂಟ್ಲಿ ಈ ಪೀಕಾಕ್ ಗ್ರೀನು, ಪ್ಯಾರೆಟ್ ಗ್ರೀನು ಈ ತರ ಕಲರ್ಸ್ ಹಾಕೊಂಡ್ರೆ ತುಂಬಾ 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 ಲಕ್ಕಿ ಅಂತೆ. ಸೊ ಹಂಗಾಗಿ ನಾವು ಒಂಥರ ಪ್ಯಾರೆಟ್ ಗ್ರೀನ್ ಅಲ್ಲಿ ಬಂದಿದೀವಿ, ಗಿಣಿ ತರ ಮಾತಾಡ್ತೀವಿ. ಅಂಡ್ ನಮ್ ಜೊತೆಗೆ ತುಂಬಾ ಮುದ್ದಾಗಿ ಗಿಣಿಗೆ ಕಾಂಪಿಟೇಷನ್ ಕೊಡಕ್ಕೆ ಧನ್ಯ ಇಲ್ಲಿದ್ದಾಳೆ. ಧನ್ಯವಾಗಿದ್ದೀನಿ. ಥ್ಯಾಂಕ್ ಯು. ಮೂರನೇ ದಿನ ನಾವು ನೀವು ಬ್ಯಾಟಿಂಗ್ 100% ಅಲ್ವಾ? ಸೊ ಚೆನ್ನಾಗಿ. ಧನ್ಯ, ಇವತ್ತು ಹಬ್ಬದ ಸ್ಪೆಷಲ್ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ. ಇವತ್ತು ನಮ್ಮ ಆಂಟಿ ಒಬ್ರು ಪಲ್ಲವಿ ಅಂತಿದ್ದಾರೆ. ಶಿ ಇಸ್ ಅ ವೆರಿ ಗುಡ್ ಕುಕ್. ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಮ್ಮ ಮಮ್ಮಿಗೆ ಒಳ್ಳೆ ಫ್ರೆಂಡ್. ಇಬ್ರು ಸೇರ್ಕೊಂಡ್ರೆ ಆ ಅಡ್ಗೆ ಈ ಅಡ್ಗೆ ಅಂತ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ನನಗೆ ತಲೆ ಕೆಟ್ಟೋಗುತ್ತೆ. ಸೊ ಆಡ್ ಮ್ಯಾನ್ ಔಟ್ ಅನ್ನೋ ತನ ಬಂದ್ಬಿಡ್ತೀನಿ ಆಚೆ. ಸೊ ನಿಮ್ ಆಂಟಿ ಪಲ್ಲವಿ, ನಿಮ್ ತಾಯಿ ಅನುಪಲ್ಲವಿ 100% ಅಲ್ವಾ? ಹಂಗೆ ಅವರು ಒಂದು ಹಾಡಿಗೆ ಪಲ್ಲವಿ ಅನುಪಲ್ಲವಿ ಎಷ್ಟು ಇಂಪಾರ್ಟೆಂಟ್, ಇವ್ರು ಒಂದು ಅಡ್ಗೆ ವಿಚಾರ ಡಿಸ್ಕಸ್ ಮಾಡಕ್ ಕೂತ್ಕೊಂಡ್ರೆ ಇವರಿಬ್ರು ಅಷ್ಟೇ ಇಂಪಾರ್ಟೆಂಟ್. ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇರ್ತಾರೆ. ಸೊ ಇವರು ಯಾರು? ಪಲ್ಲವಿ ಅವ್ರನ್ನ ಕರ್ಸ್ಕೊಳ್ಳೋಣವಾ? ಏನ್ ಮಾಡ್ತಾ ಇದಾರೆ ಇವತ್ತು ಸ್ಪೆಷಲ್ ಆಗಿ? ಲೆಟ್ಸ್ ಫೈಂಡ್ ಔಟ್. ಪಲ್ಲವಿ ಅವರೇ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹಬ್ಬದ ಶುಭಾಶಯಗಳು ನಿಮ್ಗೂ ಕೂಡ. ಏನ್ ಕಣ್ಣುಗಳು ಇದು! ಆಹಾ, ಯಾರು ಹೇಳಿಲ್ವಾ ಮೇಡಮ್ ಐ ಡೊನೇಟ್ ಮಾಡಿ ಅಂತ? ಇಲ್ಲ ಅಲ್ಲ, ನಮ್ಮ ಮಹಾಜನಗಳು ಆತರನೇ. ಮೇಡಮ್ ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಡೊನೇಟ್ ಮಾಡಿ ಮೇಡಮ್ ಅಂತ. ಡೊನೇಟ್ ಮಾಡಿ ಅಂತಾರೆ ಫ್ರೀ ಆಫ್ ಕಾಸ್ಟ್. ನಾವು ಇಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡಕ್ ರೆಡಿ ಆಗಿದ್ದೀವಿ. ಏನು ಅಂದ್ರೆ ರುಚಿಯಾದ ಅಡಿಗೆ. ಸೊ ನಿಮ್ಮ ಕೈ ರುಚಿ ಇವತ್ತು ಟೇಸ್ಟ್ ಮಾಡಕ್ ನಾವು ರೆಡಿ ಆಗಿದ್ದೀವಿ. ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀರಾ ಇವತ್ತು? ಹಬ್ಬಕ್ಕೋಸ್ಕರ ಡಿಫರೆಂಟ್ ಆಗಿ ಕೊಕೊನಟ್ ಸ್ವೀಟ್ ಬೋಂಡಾ ಅಂತ. ಬೋಂಡ ಯೂಶಲಿ ಖಾರವಾಗಿರುತ್ತಲ್ಲ, ಅದ್ರ ಸ್ವೀಟ್ ಅಲ್ಲಿ ಸ್ವಲ್ಪ ಮಾಡೋಣ, ಜನ ಚೇಂಜ್ ಇದ್ ಮಾಡ್ತಾರೆ ಡಿಫರೆಂಟ್ ಆಗಿ. ಎಸ್, ಜನ ಚೇಂಜ್ ಕೇಳ್ತಾರೆ. ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡೋಣ ಅಂತ. ಆಹಾ, ಹಿಂಗೆ ಏನು ಆರ್ಜೆ ಸ್ಟೈಲ್ ಅಲ್ಲೇ ಮಾತಾಡ್ತಾ ಇದಾರೆ ಇವರು. ಅವ್ರಂತರ ಹಂಗೆ ಚೆನ್ನಾಗಿ ಮಾತಾಡ್ತಾರೆ ಅವರು. ಸೂಪರ್ ಅಲ್ಲ? ಓಕೆ, ಸೊ ಈ ಕೋಕೋನಟ್ ಬೋಂಡಾಗೆ ಏನೇನೆಲ್ಲ ಬೇಕು ಅಂತ ನೋಡೋಣ, ಬನ್ನಿ. ಇದು ಹಸಿ ತೆಂಗಿನಕಾಯಿ, ಹಸಿ ಕೊಬ್ಬರಿ, ಹಸಿ ಕೊಬ್ಬರಿ, ಓಕೆ, ಏಲಕ್ಕಿ, ಓಕೆ, ಕರಿಯಲ್ ಎಣ್ಣೆ, ಇದು ಬೆಲ್ಲ, ಇದು ಚಿರೋಟಿ ರವೆ. ಅಷ್ಟೇ. ಪಂಚಮಂ ಕಾರ್ಯಸಿದ್ಧಿ, 5 ಐಟಮ್ ಬೇಕಾಗಿರೋದು. ಹೆಲ್ಪ್ ಮಾಡಕ್ ನಾವ್ ರೆಡಿ. ಏನ್ ಮಾಡ್ಬೇಕು? ಮೊದಲು ಒಂದು ಪ್ಯಾನ್ ತಗೊಳ್ಳೋಣ. ಲೆಸನ್ ನಂಬರ್ 1. ಲೆಸನ್ ನಂಬರ್ 1, ಫಸ್ಟ್ ಒಲೆ ಹತ್ತಿಸಬೇಕು. ಓಕೆ ಮಿಸ್. ಲೆಸನ್ ನಂಬರ್ 2, ಪ್ಯಾನ್ ಇಡಿ. ಕೇಳಿದ ಪ್ಯಾನ್ ಅನ್ನ ಇಡಿ. ಕರೆಕ್ಟ್, ಡೆಫಿನೆಟ್ಲಿ. ಇದು ಓಕೆ, ತೆಂಗಿನಕಾಯಿ ತಗೊಳ್ಳೋಣ ಅಂತ. ತಗೊಳ್ಳೋಣ. ಸ್ವಲ್ಪ ಬೆಲ್ಲ ತಗೊಳ್ಳಿ. ಕಾಯಿ ತುರಿನ ಹಾಕಿದ್ವಿ. ಆಮೇಲೆ ನಾವು ಬೆಲ್ಲನ ಹಾಕಿದ್ವಿ. ಇವಾಗ ನಾವು ಸ್ಪ್ಯಾಚುಲಾ ತಗೊಳ್ತಾ ಇದ್ವಿ. ಲೆಸನ್ ನಂಬರ್ 3. ಇದು ನಿವಾಗ ಸುಮ್ಮನೆ ಮಿಕ್ಸ್ ಮಾಡ್ಬೇಕು ಅಲ್ವಾ? ಪಾಕ ರೋಡ್ನ ಚೆನ್ನಾಗಿ ಇದ್ ಮಾಡ್ಕೊ. ಪಾಕ ಅವ್ರ ಹೂರ್ಣ ಆಗ್ಲಿ ಅದು. ಸೊ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಧನ್ಯ ಅಂದ್ರೆ ಕೆಲಸ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ. ಫಸ್ಟ್ ಧನ್ಯ ಏನ್ ಮಾಡ್ತಿದ್ರು? ಕುಲವಧು ಧನ್ಯ ಆಗಕ್ಕಿಂತ ಮುಂಚೆ ಯು ಆರ್ ಜಸ್ಟ್ ದೀಪಿಕಾ. ದೀಪಿಕಾ ಏನ್ ಮಾಡ್ತಿದ್ಲು? ದೀಪಿಕಾ ಫಸ್ಟ್ HR ರಿಕ್ರೂಟರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ಬೇರೆಯವ್ರಿಗೆ ಕೆಲಸ ಕೊಡಿಸುವ ಕೆಲಸ. ಓಕೆ, ಒಂಥರ ಅದೇ ಕೆಲಸ ನಂದು. ಓಕೆ, ಸೊ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಗುಡ್. ಆಮೇಲೆ ಗೊತ್ತಿರ್ಲಿಲ್ವಲ್ಲ ನಾನು ಈ ಕಡೆ ಲೈನಿಗೆ ಬರ್ತೀನಿ ಅಂತ. ಸೊ ಅದಾದ್ಮೇಲೆ ಅದೇನೋ ಒಂದ್ ಸ್ವಲ್ಪ ಸರಿ ಹೋಗ್ಲಿಲ್ಲ. ಸೊ ತುಂಬಾ ದೂರ, ಬೇರೆ ಬರೋದ್ ಲೇಟ್ ಆಗ್ತಿತ್ತು. ಅವಾಗೆಲ್ಲ ನನ್ಗೆ ಇದು ಅಭ್ಯಾಸ ಇರ್ಲಿಲ್ಲ. ಈ HR ಗಳು ಕಂಪನಿಯಲ್ಲಿ ಹೆಂಗಪ್ಪ ಒಬ್ಬರನ್ನ ಉಳಿಸ್ಕೊಳ್ಳೋದು ಅಂತ ಸ್ಕೆಚ್ ಹಾಕ್ತಾರೆ. ಇವ್ರು HR ರಿಸೈನ್ ಮಾಡ್ಬಿಟ್ಟು ಬೇರೆ ಕೆಲಸ ಹುಡ್ಕೊಂಡ್ಬಿಟ್ರು. ಆಮೇಲೆ ಮತ್ತೆ ತಿರ್ಗಾ ಒಳ್ಳೆ ಕಂಪ್ನಿ ಕೆಲಸ ಸಿಕ್ತು. ಮನೆಯಿಂದ ಜಸ್ಟ್ 5 minutes ದೂರ. ಓಕೆ, ಅಷ್ಟೇ. ಆಯ್ತು. ನಮ್ ಡ್ಯಾಡಿ ಹೆಂಗೆ ಅಂದ್ರೆ ಅಲ್ಲಿ ಎವ್ರಿ ಡೇ ಯೂಸ್ ಟು ಗೆಟ್ ಮಿ ಲಂಚ್. ಮನೆಯಿಂದ ಬಿಸಿ ಬಿಸಿ ಊಟ ಸಪ್ಲೈ ಕರೆಕ್ಟ್ 1 o'clock. ಇದು ಸ್ಕೂಲಲ್ಲಿ ಎಲ್ಲರೂ ಮಾಡ್ತಾರೆ ತಂದೆಯವರು ಮಕ್ಕಳಿಗೆ. ಇವ್ರ ಡ್ಯಾಡಿ ಇವ್ರ ಆಫೀಸ್ಗೆ ಹೋಗೋವಾಗ್ಲೂ ಮಾಡಿದಾರಂತೆ. ಅದ್ಭುತ. ಆಮೇಲೆ ತುಂಬಾ ಅನ್ನ, ಹುಳಿ, ಉಪ್ಪಿನಕಾಯಿ, ಮೊಸರು, ಅಲ್ಲಿ ಆಫೀಸ್ ಅಲ್ಲಿ ನಿಮ್ ಡಬ್ಬಾನ ಕಬ್ಲಾಯಿಸ್ತಿರ್ಲಿಲ್ವಾ? ಐ ಟ್ರಸ್ಟ್ ಮೀ, ಎಲ್ರಿಗೂ ನಮ್ ಡ್ಯಾಡಿ ನನ್ಗೆ ಒಬ್ಳಿಗೆ ತರ್ದೆ ಅವ್ರಿಗೂ ತಗೊಂಬರೋರು. ಪಾಪ ಅವ್ರಿಗೂ ಇಷ್ಟ ಆಗತ್ತೆ, ಪಾಪ ಅವ್ರು ಬಿಸಿ ಊಟ ಮಾಡ್ಲಿ. ಎಲ್ರು ಪಾಪ ಬೆಳಿಗ್ಗೆ ತಂದಿದ್ ಊಟ ಮಾಡೋರು. ನಾನು ಬಿಸಿಯಾಗಿ ತಟ್ಟೆ ಇಟ್ಕೊಂಡು, ಆ ತಟ್ಟೆನೂ ಇರೋದು ಹೊರಗಡೆ, ತಟ್ಟೆ ಇಟ್ಕೊಂಡು ಕ್ಲೀನ್ ಆಗಿ ಬಾಕ್ಸ್ ಎಲ್ಲ ತೆಗಿಟ್ಬಿಟ್ಟು ಬಡಿಸ್ಕೊಂಡು ಬಿಸಿ ಊಟ ಮಾಡೋದು. ಎವ್ರಿ ಪುಣ್ಯ ಕಣೆ, ಏನ್ ಅದೃಷ್ಟ ಮಾಡಿದ್ಯಮ್ಮ ಅಂತ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ತುಂಬಾ ಒಳ್ಳೆ ಫ್ರೆಂಡ್, ಪೂರ್ಣಿಮಾ ಅಂತ, ಆಯ್ತಾ? ಅವ್ರು ಬೇರೆ ಡಿಪಾರ್ಟ್ಮೆಂಟ್. ಓಕೆ.
ವಿ ಬೋತ್ ಯೂಸ್ ಟು ಹ್ಯಾವ್ ಲಂಚ್ ಟುಗೆದರ್. ಸೊ ಹಂಗಾಗಿ ಒಬ್ಬೊಬ್ರು ಇಡೀ ಆಫೀಸ್ ಫ್ರೆಂಡ್ಸ್ ಆದ್ರು. ಬಟ್ ಹೈಯರ್ ಆಫಿಷಿಯಲ್ಸ್ ಮಾತ್ರ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು. ನನ್ನ ಹೊಸಬ್ಳು ಅಂತ ನೋಡಿದೆ, ಅಷ್ಟು ಪ್ರೀತಿಯಿಂದ ಮಾತಾಡ್ಸೋರು, ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಸೊ ವಾಸ್ ವೆರಿ ಹ್ಯಾಪಿ ದೇರ್. ದೆನ್ ಮತ್ತೆ ನನ್ಗೆ ಅಲ್ಲಿರ್ಬೇಕಾದ್ರೇನೆ ನನ್ಗೆ ಕುಲವಧು ಆಫರ್ ಬಂತು. ಓಕೆ. ಸೊ ನನ್ನ ಫ್ರೆಂಡ್ ಹೇಳಿದ್ದು ಆಡಿಷನ್ ಇದೆ, ಅಟೆಂಡ್ ಮಾಡು ಅಂತ. ನಂಗೆ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ, ನೋಡೋಣ ಅಂತ. ಸರಿ ಹೋಗ್ಬಿಟ್ಟು ಅವತ್ತೇ ಅಟೆಂಡ್ ಮಾಡಿದ್ ನಾನು. ಅಟೆಂಡ್ ಮಾಡಿ ಆಡಿಷನ್ ಕೊಟ್ಬಿಟ್ಟು ಬಂದೆ. ದೆನ್ ದ ನೆಕ್ಸ್ಟ್ ಡೇ ಐ ಗಾಟ್ ಅ ಕಾಲ್. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ, ಓಕೆ, ಯು ಆರ್ ಸೆಲೆಕ್ಟೆಡ್, ಯು ಹ್ಯಾವ್ ಟು ಲೀವ್ ದ ಜಾಬ್. ಐ ವಾಸ್ ಕಂಪ್ಲೀಟ್ಲಿ ಕ್ಯೂಲೆಸ್. ಅಯ್ಯೋ, ನಾನು ನಿಜವಾಗ್ಲೂ ನಾನು ಅಲ್ಲಿ ಬರ್ಬೇಕು ಅಂತ ಇರ್ಲಿಲ್ಲ. ಆದ್ರೆ ಏನ್ ಮಾಡ್ಲಿ ಸರ್, ನೀವ್ ತಮಾಷೆ ಮಾಡ್ತಿದ್ರೆ ನಾನ್ ಯಾಕಮ್ಮ ತಮಾಷೆ ಮಾಡ್ಲಿ ಅಂತ. ಅವಾಗ ನಂಗೆ ಓಕೆ ಕನ್ಫರ್ಮ್ ಆಯ್ತು. ಐ ವಾಸ್ 301st ಕ್ಯಾಂಡಿಡೇಟ್ ಫಾರ್ ದಟ್ ಕ್ಯಾರೆಕ್ಟರ್. 301ನೇ ನಂಬರ್ ಬಹಳ ಲಕ್ಕಿ ಆಗಿದೆ. ಯೂಶಲಿ ಕಾಣಿಕೆ ಎಲ್ಲ ಕೊಟ್ಟಾಗ ಎಕ್ಸ್ಟ್ರಾ ₹1 ಅದಕ್ಕೆ ಕೊಡೋದು ಅನ್ಸುತ್ತೆ. ನೋಡಿ, 301 ಹ್ಯಾಸ್ ಬಿನ್ ಲಕ್ಕಿ ಫಾರ್ ಯು. ಯಾ, ಓಕೆ. ಆಮೇಲೆ ಹಾಕ್ದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆಡಿಷನ್ ಎಲ್ಲ ಕೊಟ್ಬಿಟ್ಟು ನಮ್ಮ ಅಪ್ಪನ ಹತ್ರ ಬಂದೆ. ನೋಡಿ ಸೆಲೆಕ್ಟ್ ಆಗಿ ಫಸ್ಟ್ ನಮ್ಮಪ್ಪ ಬೇಡ, ಅಯ್ಯೋ ಆ ಫೀಲ್ ಹೆಂಗೋ ಅಂತ ಅಂದ್ಬಿಟ್ಟಿದ್ರು. ಆಮೇಲೆ ನಮ್ಗೆ ಅಪ್ಪಂಗೆ ಏನ್ ಅನ್ಸ್ತು, ಸರ್ ನಮ್ಮಪ್ಪನ ಜೊತೆಗೆ ಬಂದಿದ್ರು, ಸೆಟ್ ನೋಡಿದ್ರು. ಪಾಪ ಅವರು ಅಷ್ಟೇ, ಮ್ಯಾನೇಜರ್ ಅಷ್ಟೇ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ದ ಸೆಟ್ ವಾಸ್ ವೆರಿ ಹೋಮ್ಲಿ, ಲಕ್ಷ್ಮೀರಾಮ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲ ಹಿಂಗೆ ಇರುತ್ತೆ, ಏನ್ ಯೋಚನೆ ಮಾಡ್ಬೇಡಿ. ದೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಹ್ಯಾಪಿ ಇನ್ಸೈಡ್. ನನಗೆ ಕಂಪ್ಯೂಟರ್ ಮುಂದೆಲ್ಲ ಕುತ್ಕೊಂಡು ಮಾಡಕ್ ಇಷ್ಟ ಇಲ್ಲ, ನಂಗೆ ಕಂಪ್ಲೀಟ್ಲಿ ಆರ್ಟ್ ಕಡೆ. ಸೊ ಐ ಫೆಲ್ಟ್ ಐ ಆಮ್ ವೆರಿ ಹ್ಯಾಪಿ. ಓಕೆ, ಅದೊಂಥರ ಆರ್ಟ್ ಕಡೆಗೆ ಎಳ್ಕೊಂಡ್ ಬರ್ತಿತ್ತು ವಾಪಸ್. ಸೊ ಸೆಲೆಬ್ರಿಟೀಸ್ ನ ಅಪ್ರೋಚ್ ಮಾಡೋ ಬದಲು ಖುದ್ದಾಗಿ ಸೆಲೆಬ್ರಿಟಿನೇ ಆಗೋದ್ರಿ ನೀವು. ದೇವ್ರ ದಯ, ವಿನಾಯಕನ ದಯೆ. ಹೌದು. ಆಹಾ, ಗಮ್ಮಂತ ವಾಸನೆ ಬರ್ತದೆ. ಸೊ ರೆಡಿನಾ? ಹಾ, ಹೂರ್ಣ ರೆಡಿ ಇದೆ. ಓಕೆ, ಇವಾಗ ಇದು ಸ್ವಲ್ಪ ಏಲಕ್ಕಿ ಸೇರಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಡೋಣ ಅಷ್ಟೇ. ಹಾ. ಸೊ ಇದನ್ನೇನು ತಣ್ಣಗಾಗಿ ಬಿಡ್ಬೇಕಾ ಇವಾಗ? ಕೂಲ್ ಆಗಿ ಬಿಟ್ಬಿಡೋಣ. ಓಕೆ, ಇವಾಗ ಇದು ತಗೋಣ, ಈ ಪ್ಯಾನು. ಬಟ್ ಒಂದೇನ್ ಗೊತ್ತಾ, ಏನೇ ಕೇಳಿದ್ರು ಖುಷಿಯಾಗಿ ಮಾಡ್ಕೊಡ್ತಾರೆ, ಕಂಪ್ಲೇಂಟೇ ಇಲ್ಲ. ಕಂಪ್ಲೇಂಟೇ ಇಲ್ಲ. ನಂಗೆ ಅದೇ ಖುಷಿ. ನೀನ್ ಏನೆಲ್ಲ ಕೇಳ್ತೀಯ ಮಾಡ್ಕೊಡಿ ಅಂತ? ನಾನು ಏನ್ ಕೇಳಲ್ಲ ಅಂತ ಹೇಳಿ ಎಲ್ಲ ಕೇಳ್ತೀಯ? ಏನ್ ಇಷ್ಟನೋ, ಅವ್ರು ತುಂಬಾ ಚೆನ್ನಾಗಿ ರವೆ ಹಾಕೋಣ, ಚಿರೋಟಿ ರವೆ. ಓಕೆ, ಇವಾಗ ನಮ್ಮ ಮಾತು ಕೇಳಮ್ಮ ಅಂತ ಇದಾರೆ. ಸ್ಪೂನ್ ತಗೊಳ್ಳಿ. ಓಕೆ, ಇದನ್ನ ಹುರ್ಕೋಬೇಕಾ ಇವಾಗ? ಹುರ್ಕೋಬೇಕು. ನಂಗೆ ಈ ರವೆ ನೋಡಿದ್ರೆ ಶ್ರುತಿ ಡೆಸರ್ಟ್ ನಾಪ್ಕೊ ಬರುತ್ತೆ. ಯು ಮೀನ್ ಟು ಸೇ ಥಾರ್ ಡೆಸರ್ಟ್, ಡೆಸರ್ಟ್ ಆತರ? ಹೌದು. ಕ್ಯಾಮಲ್ಸ್ ಎಲ್ಲ ವಾಕ್ ಮಾಡ್ಕೊಂಡು. ಐ ಆಲ್ವೇಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ದಿಸ್. ಇದ್ರ ಮೇಲೆ ಹೆಂಗ್ ನಡಿಯಕ್ಕಾಗತ್ತೆ, ಅಥವಾ ಹೆಂಗ್ ಬೆರಳಿಟ್ರೆ ಕೂತ್ಕೊಳ್ಳುತ್ತೆ. ಅಂಡ್ ಅದು ಅಷ್ಟೇ ಬಿಸಿ ಬೇರೆ, ಅಷ್ಟೇ ಬಿಸಿ ಬೇರೆ ಅಲ್ವಾ? ಎಷ್ಟು ಸಿಮಿಲಾರಿಟಿ ಇದೆ ಅಲ್ವಾ? ನಿಮಗೆ ಕ್ಯಾಮಲ್ ನೆನಪಾಗತ್ತೆ, ನನಗೆ ಕೋತಿ ನೆನಪಾಗತ್ತೆ. ಕೋತಿ ಚೇಷ್ಟೆ ಮಾಡಿದೀರಾ ಅಂತ ಅಲ್ಲ, ಬಟ್ ಒಂದು ಕೋತಿ ನಿಮ್ ಬೆನ್ ಮೇಲೆ ಹತ್ಕೊಂಡಿತ್ತಂತೆ. ಅದು ಒಂದ್ಸರಿ ಎಲ್ಲೋ ಆಚೆ ಹೋಗಿದ್ವಿ. ನನಗೆ ಅನಿಮಲ್ಸ್ ಅಂದ್ರೆ ಇಷ್ಟ. ಕೋತಿ ಆದ್ರೂ ಆಗ್ಲಿ, ನಾಯಿ ಆದ್ರೂ ಆಗ್ಲಿ. ಚಿಕ್ಕ ಮರಿ, ನಮ್ಮ ಅಪ್ಪಂಗ್ ಭಯ, ಯಾರ ಹತ್ರ ಹೋಗ್ಬೇಡ ಅಂತಿದ್ರು. ಎಲ್ಲಿ ನೀವು ಹನುಮಂತ ನಗರದಲ್ಲಿ ಇದ್ರಿ ಅನ್ಸುತ್ತಲ್ಲ? ಟೆಂಪಲ್, ನನ್ಗೆ ಚಿಕ್ಕ ವಯಸ್ಸು, ಪ್ರಾಬ್ಲಿ ಎಸ್ ಹನುಮಂತ ನಗರನೇ ಅನ್ಸುತ್ತೆ. ಸೊ ಇದ್ ಮಾಡಿದ್ವಿ, ಹೋಗ್ಬಿಟ್ಟು ಅಲ್ಲಿ ಏನೋ ಆಟಾಡ್ತಾ ಇದ್ದೆ ನಾನು. ನಮ್ ಡ್ಯಾಡಿ ಹತ್ರ ಹೋಗ್ಬೇಡ, ಅದು ಕೋತಿ ಕಚ್ಚಿದ್ರೆ ಔಷಧಿನೇ ಇರಲ್ಲ. ನನ್ಗೆ ಅವಾಗೆಲ್ಲ ಏನ್ ತಲೆಗೆ ಹೋಗಲ್ಲ, ಅರ್ಥನೇ ಆಗಲ್ಲ. ಹೋದ್ರೆ ಅದ್ ನನ್ಗ್ರಾಚರಕ್ಕೆ ಎಗರು ಕೂತ್ಕೊಂಡ್ಬಿಡ್ತಿದ್ದು. ಹೆಂಗ್ ಬಿಡಿಸ್ಕೊಳ್ಳೋದು? ನನಗೆ ಅದ್ ಕಚ್ಚತ್ತೆ ಅಂತ ಗೊತ್ತಿಲ್ಲ, ಸ್ಮೈಲ್ ಮಾಡ್ಕೊಂಡು ನಿಂತಿದ್ದೀನಿ. ನಮ್ಮ ಅಪ್ಪಂಗ್ ಟೆನ್ಷನ್ ಹತ್ಕೊಂಡ್ಬಿಡ್ತು, ಕೋತಿ ಬಂದ್ಬಿಟ್ಟಿದೆ ಅಂತ. ಆಮೇಲೆ ಹಂಗೆ ಹೆಂಗೋ ಮಾಡಿ ಬಾಳೆಹಣ್ಣು ಕೊಟ್ಟು ಏನೇನೋ ಸರ್ಕಸ್ ಮಾಡ್ಸಿ ಅದನ್ನ ನಿಲ್ಸಿದ್ದಾಯ್ತು. ಅಪ್ಪಂಗ್ ಟೆನ್ಷನ್, ಗೊತ್ತಾಗಲ್ಲ ನಿನ್ಗೆ, ಕೋತಿ ಹತ್ಕೋತಿತ್ತು ಅಷ್ಟೇ, ಪಾಪನು ಪಾಪಗೊಂದ್ ಪಿಪಿ ಕೊಟ್ರೆ ಪಿ ಅನ್ನತ್ತೆ. ಆ ಕೋತಿ ನಟ್ಲಿದ್ ಮನೆಗ್ ಕರ್ಕೊಂಡು ಹೋಗಿ ಅದಕ್ಕೊಂದ್ ಹೆಸರು ಕೊಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರೌಡ್ ಆಗಿ ಹೇಳ್ಬೋದಾಗಿತ್ತಲ್ಲ. ಮೂರಿದ್ವಿ ಮನೇಲಿ, ಅದು ಕರೆಕ್ಟ್. ನಿಮ್ದು ಬೇರೆ ಜಾಯಿಂಟ್ ಫ್ಯಾಮಿಲಿ, 3 ಕೋತಿಗಳು ಅವಾಗ್ಲೇ ಮನೇಲಿ ಇತ್ತು ಅಂತ. ಬಹುಶಃ 4ನೇ ಬೇಡ. ಕೊನೆ ತಂಗಿ ಅವಳಿದಾಳೆ ಸಿಂಧೂರ ಅಂತ, ಅವಳಂತೂ ರುದ್ರ ತಾಂಡವ. ಹೆಂಗೆ ಅಂದ್ರೆ ಅವಳು ಎತ್ಕೋಬೇಕು, ಇಳಿಸ್ಬಿಟ್ರೆ ಓಡೋಗಿ ತಲೆ ಹೊಡ್ಕೊಂಡ್ಬಿಡೋಳು. ಬಂದ್ರು ಬಿಡ್ತಿರ್ಲಿಲ್ಲ. ಹೌದಾ? ಅಯ್ಯೋ ದೇವ್ರೆ. ತಂಗಿ ಬಗ್ಗೆ ಹೆಂಗ್ ಬರ್ತಿದೆ ಕಂಪ್ಲೇಂಟ್ ಬ್ಯಾಕ್ ಟು ಬ್ಯಾಕ್. ಬಟ್ ಗೊತ್ತಿತ್ತಾ, ನಿಮ್ ಅತ್ತೆ 8 ತಿಂಗಳು ಗರ್ಭಿಣಿ ಆಗಿದ್ದಾಗ ನೀವು ಎತ್ಕೋ ಅಂತ ಹಠ ಮಾಡಿದ್ರಂತೆ. ಪಾಪ ಕಿಲೋಮೀಟರ್ ಗಟ್ಲೆ ನಡೆದಿದ್ದಾರೆ ನಿಮ್ಮನ್ನ ಎತ್ಕೊಂಡು. ಆಕ್ಚುಲಿ ಅವರು ಪ್ರೆಗ್ನೆಂಟ್ ಅವಾಗ, ನಂಗೆ ಗೊತ್ತಿಲ್ಲ, ನಾನು ಅರೌಂಡ್ 3 years ಏನೋ ಇರ್ಬೋದು ಅಷ್ಟೇ. ನನಗೆ ನಡೀತಾ ಇದ್ದೆ, ಕಾಲ್ ನೋವು ಬಂದ್ಬಿಡ್ತು. ಪವಿತ್ರ ಪ್ಯಾರಡೈಸ್ ಹತ್ರ, ಬಸವೇಶ್ ನಗರ್.
ನಮ್ಮ ಮನೆ ಇರೋದು ರಾಜಾಜಿನಗರ್. ಓಕೆ ಓಕೆ, ನಡ್ಕೊಂಡ್ ಬರ್ತಿದ್ವಿ. ನಾನ್ ಕಾಲು ಹೊದ್ಕೊಡ್ತು, ನಮ್ಮಮ್ಮ ಹಬ್ಬ ಎತ್ಕೋತೀನಿ. ನಮ್ಮಮ್ಮ ಎತ್ಕೊಂಡು ನಂಗೆ ಆಗಲ್ಲ, ಅತ್ತೆನೆ ಎತ್ಕೋಬೇಕು ಮೊದ್ಲಿಂದ. ಅಂದ್ರೆ ಇವಾಗ್ಲೂ ನಿಮ್ಮ ಅಮ್ಮ ನಿಮ್ನ ಎತ್ಕೊಳ್ತಾರೆ? ನಮ್ಮಪ್ಪ ಎತ್ಕೋತಾರೆ ಇವಾಗ್ಲೂ? ಈಗ್ಲೂ. ಸೋ ಕ್ಯೂಟ್. ನಿಜ ಬಾರ ಅಂತ ಅನ್ನಲ್ಲ. ಇದು ಆಗಿದೆ, ಇವಾಗ ಬೋಲ್ಗೆ ಹಾಕೊಂಡ್ ಬರೋಣ. ಹೌದಾ? ಸೊ ಈ ರವೆ ಒಂದ್ ಲೆವೆಲ್ಗೆ ಹುರ್ಕೊಂಡಾದ್ಮೇಲೆ ಸೈಡಲ್ಲಿ ಇಟ್ಕೋಬೇಕು ಇದನ್ನ. ಸಾಕಾ? ಸಾಕು ಸಾಕು, ಒಂದ್ ಸ್ವಲ್ಪ ಬಿಸಿ ಆಗಕ್ ಬಿಡೋಣ. ಓಕೆ, ಬಾಯ್ಲ್ ಆಗ್ಲಿ. ಬಾಯ್ಲ್ ಆಗ್ಲಿ. ನೀನ್ ಹೇಳಮ್ಮ ಕತೆ. ಅವರು ಇಲ್ಲ ಅನ್ಲಿಲ್ಲ, ಪಾಪ ಎತ್ಕೊಂಡ್ ಬಂದ್ರು. ನೀವ್ ಆ ಟೈಮಲ್ಲಿ ಹೇಳಲಿಲ್ವಾ? ಇಲ್ಲ, ಇವ್ರಲ್ಲ, ಇನ್ನೊಬ್ರತ್ತೆ. ನಮ್ಮ ಮಮ್ಮಿ ನಮ್ ಡ್ಯಾಡಿ ಅವ್ರ ತಂಗಿ. ಇವ್ರ ಮಮ್ಮಿ ಫ್ರೆಂಡ್, ಅಂದ್ರೆ ಇವ್ರ ಮಗ ನಮ್ ಡ್ಯಾಡಿ ಹತ್ರ ವೀಣೆ ಕಲಿತಾನೆ. ಇವಾಗ ನೀರ್ ಬಾಯ್ಲ್ ಆಗಿದೆ, ಇದಕ್ಕೆ ಆ ನೀರ್ಗೆ ಚಿರೋಟಿ ರವೆ ಮಿಕ್ಸ್ ಮಾಡ್ಬಿಡೋಣ. ಕುಲವದು ಸೀರಿಯಲ್ ಟೈಮ್ ಅಲ್ಲಾದ್ರೆ ನೀವು ಗುಂಡ್ ಹಾಕಿರೋದು ಉಂಟಲ್ಲ, ಒಳಗೆ ಸೇರೋದರ ಗುಂಡು. ಗುಂಡ್ ಹಾಕಿರ್ಲಿಲ್ಲ, ಅಜ್ಜಿ ಏನೋ ಒಂದು ಮಿಕ್ಸ್ ಮಾಡಿರ್ತಾರೆ ಜ್ಯೂಸ್ಗೆ ಮತ್ ಬರೋ ತರದ್ದು. ಅದು ಅದು ನೆಕ್ಸ್ಟ್ ಸೀನ್ ಇದೆ, ಪ್ರಿಪೇರ್ ಆಗ್ಲಿ ಅಂತ ನಮ್ಗೆ 1-2 days ಅರ್ಲಿ ಹೇಳಿದ್ರು. ನಾನು ಹೋಮ್ ವರ್ಕ್ ಮಾಡ್ತಿದ್ದೆ ಮನೇಲಿ. ಸೊ ಹಿಂಗೆ ಮಾಡೋದು ನನ್ಗೆ ಅಭ್ಯಾಸ ಇಲ್ಲ. ಕರೆಕ್ಟ್. ಹೆಂಗ್ ಮಾಡೋದು ಅಂತ ನಾನು ಏನೋ ಹಿಂಗ್ ಕಣ್ಮುಚ್ಕೊಂಡ್ಬಿಟ್ಟಿದ್ದೆ. ಮುಚ್ಕೊಂಡು ಏನೋ ಮಾಡ್ತಾ ಇದ್ದೆ. ನಮ್ಮಪ್ಪ ಬಂದು ಏನ್ ನಿನ್ನ ಅವತಾರ ಅಂತಂದ್ರು. ಅಪ್ಪ ಈ ತರ ಇದೆ ಒಂದ್ ರೋಲು, ಅಜ್ಜಿ ಈ ತರ ಬೆಳ್ಸಿರ್ತಾರಂತೆ, ಫುಲ್ ಡ್ರೌಸಿ ಏನೋ ಮಾತಾಡ್ತಿರ್ತೀನಿ ಅಂತೆ. ಕುಡ್ಕುರ್ ತರ ಮಾತಾಡ್ಬೇಕು ನಾನು. ನೀನ್ ಕಣ್ಮುಚ್ಕೊಂಡ್ಬಿಟ್ರೆ ಕುಡುಕ್ರಾ ಅಂತ ಹೇಳಿದ್ರು. ಮತ್ತಿನ್ನೇನ್ ಮಾಡ್ಲಿ? ಸೊ ಅಪ್ಪ ಏನ್ ಐಡಿಯಾ ಕೊಟ್ರು? ಅಂದ್ರೆ ಕುಡುಕರು ಯಾವತ್ತು ಮನ್ಸ್ ಒಳಗಡೆ ಯೋಚನೆ ಮಾಡ್ತಾರೆ, ಹೊರಗಡೆ ಅವ್ರಿಗೇನು ಅರಿವೇ ಇರಲ್ಲ. ಓಕೆ. ಸೊ ಥಿಂಕ್ ಸಮಥಿಂಗ್ ಇನ್ ಯೋರ್ ಮೈಂಡ್, ಮನ್ಸ್ ಒಳಗೆ. ಸೊ ಥಿಂಕ್ ಮಾಡಿ ಇವಾಗ ನೋಡೋಣ. ಜೊತೆ ಐ ಆಮ್ ಹಂಗ್ರಿ ಕಣೆ, ಏನಾದ್ರು ಕೊಡು ತಿನ್ನಕ್ಕೆ. ಇವಳ ಕಣ್ಣೆಲ್ಲ ಹಿಂಗಾಗ್ಬಿಡಿದೆ ಫುಲ್. ಸಿಕ್ಕಾಕೊಂಡ್ಬಿಟ್ರೆ ಕಷ್ಟಮ್ಮ ಅಲ್ಲೇ ಕಣ್ಣು ಹಿಂಗೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಏನು ಕಣ್ ಸಿಕ್ಕಾಕೊಂಡಿದ್ದ ಅದು ಗುಂಡ್ ಹಾಕಿದ್ದ? ಗುಂಡ್ ಹಾಕಿ ತರ ಆಕ್ಟ್ ಮಾಡಿದ್ದು. ಇದು ರೆಡಿನಾ? ರೆಡಿ ಇದೆ. ಓ ಸೂಪರ್. ಸ್ವಲ್ಪ ಹರಗ್ ಬಿಟ್ಟು ಸ್ಟಫಿಂಗ್ ತರ ಅದಕ್ಕೆ ತಗೊಳ್ಳೋಣ. ಓಕೆ. ಅದಕ್ಕೆ ಮುಂಚೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿಡೋಣ, ಡೀಪ್ ಫ್ರೈ ಮಾಡ್ಕೊಳಕ್ಕೆ. ಖಂಡಿತ. ಒಂದು ಪ್ಲೇಟ್ ಇದ್ರೆ ತಗೋಣ ಈ ತರ. ಅದ್ಭುತ. ಸೊ ಈ ಗ್ಯಾಪ್ ಅಲ್ಲಿ ಈ ನಮ್ಮ ರವೆ ಮಿಕ್ಸ್ಚರ್ ಅಲ್ಲಿ ಹೂರ್ಣನ ತುಂಬಿ ಒಂದು ರೌಂಡ್ ಬಾಲ್ ಮಾಡಿದೀರಾ. ಮಾಡಿ ಈ ತರ ಇವಾಗ ಸುಮಾರು ಬೋಂಡಗಳನ್ನ ಮಾಡ್ಕೋಬೇಕು ಅಲ್ವಾ? ಹೌದೌದು. ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಇವಾಗ ಪ್ಯಾನ್ ತಗೊಂಡು ಫ್ರೈ ಮಾಡಕ್ಕೆ. ಫೇವ್ರೆಟ್ ಕೆಲಸ, ಕರಿಯೋ ಕೆಲಸ. ಬಾ ಬಾ ಅಂತ ಬೋಂಡನ. ಓಕೆ, ಪರ್ಫೆಕ್ಟ್. ಸಾಕಾ? ಸಾಕು. ನಂಗೆ ಈ ಕುರ್ಕ್ಲು ಮುರ್ಕ್ಲು, ಚಿಪ್ಸು, ಚಾಟ್ಸು, ಬೋಂಡಾ ತುಂಬಾ ಇಷ್ಟ. ಖಾರ ಅಲ್ವಾ? ಅದೇ ಹೇಳಿದ್ದು, ಖಾರದ ಬೋಂಡಾ ತಿಂದು ತಿಂದು ಅಭ್ಯಾಸ ಆಗಿದೆ. ಫಸ್ಟ್ ಟೈಮ್ ನಾವು ಸ್ವೀಟ್ ಬೋಂಡಾ ಸ್ವೀಟ್ ಬೋಂಡಾ, ಅದು ಕೋಕೋನಟ್ ಸ್ವೀಟ್ ಬೋಂಡಾನ ತಿಂತಾ ಇದೀವಿ. ಹೌದು. ತಗೊಂಡ್ ಬರ್ಬಾರ್ದಾಗಿತ್ತು ಅವ್ನ ಕ್ಯಾರಿಯರು. ಇವತ್ತು ಸ್ಪೆಷಲ್ ಏನೋ ಮಾಡ್ಬೇಕು ಅಂತ ಪ್ರಿಪೇರ್ ಆಗ್ಬಿಟ್ಟಿದ್ವಲ್ಲ. ನೀವು ಈ ಸ್ವೀಟ್ ಕೋಕೋನಟ್ ಬೋಂಡಾ, ಆಲೂ ಬೋಂಡಾ ರೇಂಜ್ಗೆ ಬ್ರೌನ್ ಆಗತ್ತೆ ಅಂತ ಕಾಯ್ತಾ ಇದ್ರೆ ಇಡೀ ದಿನ ಕಾಯ್ತಾ ಇರ್ತೀರಾ. ಇದು ರವೆಯಲ್ಲಿ ಮಾಡಿರೋದು, ಹಂಗಾಗಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗತ್ತೆ ಅಷ್ಟೇ. ಎಸ್, ಆಗಿದೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಈ ಎಕ್ಸೆಸ್ ಆಯಿಲ್ ಎಲ್ಲ ಹೀರ್ಕೊಂಡ್ ಆದ್ಮೇಲೆ ಶಿಫ್ಟ್ ಮಾಡಿ. ಆಹಾ, ಇವಾಗ ಏನ್ ಮಾಡ್ತೀವಿ ಹೇಳಿ? ಇನ್ನೇನು ಇಲ್ಲ ಇಲ್ಲ, ಒಂದ್ ಸರ್ಪ್ರೈಸ್ ಇದೆ. ಎಸ್, ಸರ್ಪ್ರೈಸ್. ಹಬ್ಬದ ವಿಶೇಷ. ಸೊ ನಮ್ಮ ಧನ್ಯಾಗೆ ಯಾರೋ ಒಬ್ರು ಸ್ಪೆಷಲ್ ಆಗಿ ಬಂದು ಹ್ಯಾಪಿ ಹಬ್ಬ ಅಂತ ವಿಶ್ ಮಾಡ್ತಾ ಇದಾರೆ. ಯಾರದು? ಹುಡುಗ ಅಲ್ಲ, ಅಷ್ಟ್ ಮಾತ್ರ ಗ್ಯಾರಂಟಿ. ಯಾರಂಟಿ? ಟೆಲ್ಮಿನೋ. ಯಾವ್ದೋ ಒಂದು ಹಾಡ್ ಹಾಡಿದ್ರೆ ಯಾರಿವಳು ಯಾರಿವಳು ಅಂತ ಗೊತ್ತಾಗತ್ತಪ್ಪ. ಈಗ ನಾನು ಹಾಡು ಹೇಳ್ಬೇಕು. ಹಾಡು ನೋಡೋಣ.
ಮಲ್ಗೆ ಮುಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ವಾಯ್ಸ್, ಮೈ ಗಾಡ್, ಯು ಆರ್ ಬ್ಯೂಟಿಫುಲ್ ಸಿಂಗರ್. ಯಾ ಖುಷಿ. I'm so happy. This is really a very big surprise for me. ಅಲ್ಲ, ನೋಡು ನಮ್ ಹುಡುಗಿ ಹೆಂಗೆ ನಿನಗೋಸ್ಕರ ಏನಾದ್ರೂ ಮಾಡಕ್ ರೆಡಿ ಅಂತ. ಅದು 100%. ಅದಂತೂ ನಾನು 100% ಒಪ್ಕೋತೀನಿ ಅಲ್ವಾ? ಶಿ ಇಸ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ಮೀ. ದಟ್ ಇಸ್ ಟ್ರೂ ಫ್ರೆಂಡ್ಶಿಪ್, ಟ್ರೂ ಬಾಂಡಿಂಗ್. ಫ್ರೆಂಡ್ಶಿಪ್ ಒಂಥರ ಅಕ್ಕ ತಂಗಿ ತರ. ಅವಳ ನಮ್ಮ ಅಪ್ಪನ ಏನಂತ ಕರೀತಾರೆ ಕೇಳಿ? ಏನು ಡ್ಯಾಡಿ? ಮಗಳೇ. ಓ, ಅಂಕಲ್ ನಿನ್ನ ಮಗಳೇ ಅಂತ ಕರೀತಾರಾ? ಟ್ರೇಟರ್. Her mom also calls me ಮಗಳೇ. ನೋಡಿದ್ಯಾ, ಈ ಸ್ವೀಟ್ ಕೋಕೋನಟ್ ಬೋಂಡನ ಸ್ವಾಹ ಮಾಡಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಜೊತೆಗೆ ವಿ ಆರ್ ಗೋಯಿಂಗ್ ಟು ದ ಡೈನಿಂಗ್ ಟೇಬಲ್. ಈ ಆಲೂ ಬೋಂಡಾ, ಮಿಕ್ಸ್ಡ್ ವೆಜಿಟೇಬಲ್ ಬೋಂಡಾ ತುಂಬಾ ಕಾಮನ್ ಆಯ್ತು. ಕೋಕೋನಟ್ ಸ್ವೀಟ್ ಬೋಂಡಾ ಇವತ್ತು ನೀವು ಕಲ್ತಿದ್ದೀರಾ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಬಟ್ ಅದಕ್ಕೆ ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ತುರಿದ ಕಾಯಿ ತುರಿ 3/4 ಬಟ್ಲು, ಬೆಲ್ಲ 200 ಗ್ರಾಂ, ಚಿರೋಟಿ ರವೆ 1 ಬಟ್ಲು, ಎಣ್ಣೆ ಕರಿಯಲು, ಬಾಣಲೆಗೆ ಕಾಯಿ ತುರಿ ಬೆಲ್ಲ ಹಾಕಿ ಪಾಕ ತಯಾರಿಸ್ಕೊಂಡು ಏಲಕ್ಕಿ ಪುಡಿ ಸೇರಿಸಿ ಕಲಸಿ ಆ ಹೂರಣವನ್ನು ತಣಿಯೋದಕ್ಕೆ ಬಿಡಿ. ಬಾಣಲೆಗೆ ನೀರು ಹಾಕಿ ಅದು ಕಾದ ಬಳಿಕ ಹುರಿದುಕೊಂಡ ಚಿರೋಟಿ ರವೆ ಹಾಕಿ ಅದು ಗಟ್ಟಿ ಹದ ಬರೋವರೆಗೂ ಕೈಯಾಡಿಸ್ತೀರಿ. ನಂತರ ಹದ ಬಂದ ನಂತರ ಉಂಡೆ ಮಾಡಿ ತಟ್ಟಿಕೊಂಡು ಅದರ ಮೇಲೆ ತಯಾರಿಸಿಕೊಂಡ ಹೂರಣ ಹಿಟ್ಟನ್ನು ಹಾಕಿ ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಸಿಹಿಯಾದ ಕೋಕೋನಟ್ ಸ್ವೀಟ್ ಬೋಂಡಾ ರೆಡಿ ಟು ಸರ್ವ್. ಇವಾಗ ತುಂಬಾ ಫೈನ್ ಆಗಿ ಕಾಣ್ತಿರೋ ಸ್ವೀಟ್ ಕೋಕೋನಟ್ ಬೋಂಡಾನ ಹಿಂಗೆ ಕೈಯಲ್ಲಿ ತಗೊಂಡು ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ರಿ. ಬಟ್ ಬಿಫೋರ್ ದಟ್ ಅತಿಥಿಗಳಿಗೆ, ದಿಸ್ ಇಸ್ ಫಾರ್ ಯು ರಚನಾ, ದಿಸ್ ಇಸ್ ಫಾರ್ ಯು ಧನ್ಯಾ. ಥ್ಯಾಂಕ್ ಯು. ಅದು ಸ್ಪೆಷಲಿ ನಿಮಗೋಸ್ಕರ, ಯಾಕಂದ್ರೆ ನೀವೇ ಮಾಡಿರೋದು ರುಚಿ ರುಚಿಯಾಗಿ. ನಾವು ಬ್ಯೂಟಿಫುಲಿ ಲೈಟ್ ಬ್ರೌನ್ ಆನ್ ದಿ ಔಟ್ಸೈಡ್ ಅಂಡ್ ಡಾರ್ಕ್ ಬ್ರೌನ್ ಆನ್ ದಿ ಇನ್ಸೈಡ್. ಅದ್ಭುತ ಅಲ್ಲ? ಬಟ್ ನೀವು ಚಿಕ್ಕ ವಯಸ್ಸಲ್ಲಿ ತುಂಬಾ ನಿಮ್ಮ ಆಂಟಿ ನೋಡ್ಕೊಂಡು ಬೆಳೆದ್ರಿ ಅನ್ಸುತ್ತೆ. ಯಾಕೆಂತ ಕೇಳಿ, ನಿಮ್ಗೆ ಮಿಸ್ ಬ್ಯೂಟಿಫುಲ್ ಐಸ್ ಅವಾರ್ಡ್ ಎಲ್ಲ ಬಂದಿತ್ತಲ್ಲ, ಅವ್ರ ಕಣ್ಣನ್ನ ನೋಡ್ತಾ ಹಿಂಗೆ ಮಿಟಿಕ್ಸ್ತಾ ಬೆಳೆದಿದ್ದೀರಾ. ಸೊ ನಿಮ್ಗೂ ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಟೈಟಲ್ ಕೊಟ್ರು. ನನಗೆ ಅದು ಹೆರಿಡಿಟ್ರಿ. ಮೈ ಆಂಟ್ ಇಸ್ ಸೋ ಬ್ಯೂಟಿಫುಲ್. ನಮ್ಮ ಅತ್ತೆ ಒಬ್ರು ಡಾನ್ಸರ್ ಇದ್ದಾರೆ, ಶಿ ಇಸ್ ಸೋ ಬ್ಯೂಟಿಫುಲ್. ಅವ್ರಿಗೆ ಮತ್ತೆ ನಮ್ಮ ಡ್ಯಾಡಿ ಆಲ್ಸೋ ಹಿ ಹ್ಯಾಸ್ ದ ಸೇಮ್ ದಟ್ ಮೀನ್ ತರ ಕಂಡು. ನನ್ಗೆ ಏನಾಯ್ತು, ಚಿಕ್ಕ ಮಗುವಿಂದ ತಿದ್ದಿದ್ರು. ಮುಂಚೆ ಐಲೈನರ್ ಇರಲಿಲ್ಲ, ಪೆನ್ಸಿಲ್ ಬರೋದು, ಐಬ್ರೋ ಪೆನ್ಸಿಲ್ ತರ ಎಣ್ಣೆನಲ್ಲಿ ಬರ್ದ್ಬಿಟ್ಟು ಹಿಂಗ್ ತಿದ್ದೋರು. ಅದು ಒಂದು ತಿದ್ದಿ ಅದೇ ತರ ಇದಾಯ್ತು, ಟೇಮ್ ಆಯ್ತು. ಆಮೇಲೆ ಒಂದು ಹೆರಿಡಿಟ್ರಿ ಫಸ್ಟ್ ಇಯರ್ ಅದು. ಆಕ್ಚುಲಿ ಅದು ತುಂಬಾ, ನಾನು ಐಲೈನರ್ ಅವಾಗಿಂದ ಹಾಕ್ತಿದ್ದೇನೆ. ಸೊ ಐ ಗಾಟ್ ಮಿಸ್ ಬ್ಯೂಟಿಫುಲ್ ಐಸ್ ಆಫ್ ಅರ್ಬಿಂದು. ದೆನ್ ಫೈನಲ್ ಇಯರ್ ಅಲ್ಲಿ ಬಂದಾಗ ಮಿಸ್ ಅರ್ಬಿಂದು ಕ್ರೌನ್ ಸಿಕ್ತು ನನಗೆ. ದೇರ್ ಯು ಗೋ. ಸೊ ಸ್ಲೋಲಿ ಒನ್ ಬೈ ಒನ್ ಐಸ್ ಸ್ಮೈಲು ಅನ್ಕೊಂಡು ಫೈನಲಿ ಕ್ರೌನ್ ಏನ ಗೆದ್ಬಿಟ್ರಿ. ನೀವು ಹೆಸರನ್ನ ದೀಪಿಕಾ ಅಂತ ಇಟ್ಟಿದ್ದೆ ತಪ್ಪಾಯ್ತು. ಯಾರಿಗೂ ದೀಪಿಕಾ ಜ್ಞಾಪಕನೇ ಇಲ್ಲ ಇವಾಗ, ಧನ್ಯ ಅಂತಾನೆ ಬರುತ್ತೆ. ಧನ್ಯ ಅನ್ನೋದು ಆಕ್ಚುಲಿ ನನ್ನ ಹಾರಿಸ್ಕೋಪ್ ಪ್ರಕಾರ ಮಹಾಪ್ರಾಣ ದಾಯಿಂದ ಇಡ್ಬೇಕು. ನಮ್ ಡ್ಯಾಡಿ ಏನ್ ಮಾಡಿದ್ರು, ದೀಪಿಕಾ ಅನ್ನೋದು ದೇವ್ರ ಹೆಸರಲ್ವಾ ಅಂತ ಕಾಮನ್ ಆಗಿ ಇಟ್ಟಿದ್ದು. ಒನ್ಸ್ ಐ ವೆಂಟ್ ಟು ದ ಆಡಿಷನ್, ಇಲ್ಲ ಈ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ಧನ್ಯ ಅಂದಾಗ ಫ್ಲಾಶ್ ಆಯ್ತು. ಎಲ್ಲ ಪರ್ಫೆಕ್ಟ್ ಆಗಿ ಅಲ್ಲ ಕೂಡ್ ಬಂದಿದೆ ಅಂತಾರಲ್ಲ ಹಾಗೆ. ಅಬ್ಸಲ್ಯೂಟ್ಲಿ. ಅವ್ರ ದೀಪಿಕಾ ಅಂತ ಕರೆಯೋದ್ಕಿಂತ ಧನ್ಯ ಅಂತ ಕರೆಯೋದೇ ಹೆಚ್ಚು. ಅದೇ ಹೇಳೋದು, ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್ ಅಂತ. ಇವಾಗ ನಾವು ಡಿಸ್ಪೋಸ್ ಮಾಡೋಣವೆ ಇದನ್ನೆಲ್ಲ. ಕೈ ತೊಳ್ಕೊಳ್ಳೋಣ ಬನ್ನಿ. ತೆರೆದಿದೆ ಮನೆಯೋ ಬಾತಿಥಿ ಅಂತ ಒಬ್ರಲ್ಲ ಇಬ್ಬಿಬ್ಬರನ್ನ ಕರ್ಕೊಂಡ್ ಬಂದಿದೀವಿ. ನೋಡಮ್ಮ ಧನ್ಯ, ನಿಮಗೋಸ್ಕರ ಏನೇನೆಲ್ಲ ಮಾಡ್ತಾ ಇದೀವಿ ನಾವು. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಆಂಟಿ ಇಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ, ನೀವು ಹೇಳಿಲ್ಲ ನನ್ಗೆ. ರಚನಾ, ಐ ಆಮ್ ಸೋ ಹ್ಯಾಪಿ ಸೀಯಿಂಗ್ ಯು ಹಿಯರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಒಳ್ಳೆ ಕತೆ ಆಯ್ತು. ಸರ್ಪ್ರೈಸ್ ಅಂದ್ರೆ ಯಾರಿಗೂ ಹೇಳಬಾರ್ದು ಅಂತ ನೀವು ಹೇಳಿಲ್ಲ ನನಗೆ ಅಂತ. ಬಟ್ ಇವಾಗ ಹೇಳುವ ವಿಷಯ ಏನು ಅಂದ್ರೆ, ಇಬ್ಬರಿಗೂ ಹೇಗನ್ನಿಸ್ತು ಇಲ್ಲಿ ಬಂದು ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ? ಫಸ್ಟ್ ಆಂಟಿ, ಎಸ್ ನೀವು ಫಸ್ಟ್ ಹೇಳಿ. ಕಷ್ಟಪಟ್ಟಿದ್ ನೀವೇ. ತುಂಬಾ ಚೆನ್ನಾಗಿ ಅನಿಸ್ತು, ಒಳ್ಳೆ ಅನುಭವ. ಚಾನ್ಸ್ ಸಿಕ್ಕದಕ್ಕೆ ತುಂಬಾ ಖುಷಿ ಆಯ್ತು. ದೀಪಾಗ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ದೀಪಾ. ರಚನಾ, ನೀನ್ ಹೇಳು, ವಾಟ್ ಯು ವಾಂಟ್ ಟು ಸೇ? I'm feeling very happy
ಶೀಸ್ ಲೈಕ್ ಮೈ ಸಿಸ್ಟರ್. ಆಮೇಲೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಮೀಟಿಂಗ್ ಯು ಆಲ್ಸೋ ಇಟ್ಸ್ ನೈಸ್. ಇವತ್ತು ಇವರು ಅಡ್ಗೆ ಮಾಡ್ಲಿಲ್ಲ, ಬಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಮಾಡಿದಕ್ಕೆ ನಾವು ಧನ್ಯವಾದಗಳು ಅಂತ ಹೇಳಿ ಧನ್ಯ ಕಳ್ಸ್ಕೊಡೋಣ. Sure. ಮೂರ್ ದಿನ ಇಷ್ಟು ಸ್ವೀಟ್ ಆಗಿ ನಮ್ ಜೊತೆ ಕಾಲ ಕಳೆದು ರುಚಿಯಾಗಿ ಅಡ್ಗೆ ಮಾಡಿಸಿ ನನಗೂ ತಿನ್ಸಿದ್ಯಲ್ಲ. ಸೊ ನೀನ್ ಸುಮ್ನೆ ಬಿಟ್ಕೊಡಕ್ಕಾಗತ್ತಾ? I've got a surprise for you again. ಮೈ ಗಾಡ್, ನಿಮ್ ಸರ್ಪ್ರೈಸ್ ಅಂದ್ರೆ ನನ್ಗೊಂಥರ ಅನ್ಸುತ್ತೆ ಅಲ್ಲ, ಒಂಥರ ಗೊತ್ತಾಯ್ತು, ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಅದು. ಓಕೆ, ವಿ ಅಂಡರ್ಸ್ಟುಡ್. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡದ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ ನಮ್ಮ ಸ್ವೀಟ್ ಧನ್ಯಗೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಲರ್ಸ್ ಕನ್ನಡ, ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ಯು ಆಲ್. ಆ್ಯಂಡ್ ಎಸ್ಪೆಷಲಿ ಶ್ರುತಿ, ಅವ್ರನ್ನ ಮೀಟ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. So sweet. You're So- such a nice girl actually, Dhanya. ಥ್ಯಾಂಕ್ ಯು. Full love is overflowing right now, you see. ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಖಂಡಿತ. ನಾವು ಅಷ್ಟೇ ಇವಾಗ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಯಾರು ಬರ್ತಾರೆ, ಏನ್ ಕಥೆ, ಏನ್ ವಿಶೇಷತೆ ನಿಮಗೆ ಹೇಳ್ದೆ ಯಾರಿಗೆ ಹೇಳ್ತೀನಿ. ಬಟ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋಪೌಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ಇಬ್ರು ಇವಾಗ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ. ಟಾಟಾ, ಬಾಯ್, ಸಿ ಯು.